ಇದು ಅದನ್ನು ಕೂಡ ಕೋರ್ಟ್ ಪರಿಗಣಿಸಬೇಕು ಅಂತ ರೇಣುಕಾಸ್ವಾಮಿ ಏನೇನು ಮೆಸೇಜ್ ಮಾಡಿದ, ಮೃತ ರೇಣುಕಾಸ್ವಾಮಿ ಏನೇನು ಮೆಸೇಜ್ ಮಾಡಿದ್ರು ಅವೆಲ್ಲವನ್ನು ಕೂಡ ಜಡ್ಜ್ ನೀವು ನೋಡ್ಲೇಬೇಕು ಅಂತ ಮನವಿಯನ್ನ ಮಾಡಿದ್ರು ದರ್ಶನ ಪರ ವಕೀಲರು. ಅದಾದ ಮೇಲೆ ಕಿಡ್ನಾಪ್ ಕೇಸಲ್ಲಿ ಏನಾಯ್ತು, ಶವ ಪರೀಕ್ಷೆ ವಿಚಾರದಲ್ಲಿ ಏನೇನು ಉಲ್ಲೇಖ ಆಯ್ತು, ಇನ್ನು ಸೆಕ್ಷನ್ 201 ಯಾವ ರೀತಿಯಾಗಿ ಹಾಕಿದ್ರು ಅನ್ನೋದನ್ನು ಕೂಡ ಬೆಳಿಗ್ಗೆ ವಿಚಾರಣೆ ಹೊತ್ತಲ್ಲಿ ಕೋರ್ಟ್ ಮುಂದೆ ಎಲ್ಲವನ್ನ ತೆರೆದಿಟ್ಟಿದ್ರು. ಈಗ ಮತ್ತೆ ವಿಚಾರಣೆ ಹೊತ್ನಲ್ಲಿ ದರ್ಶನ್ ಅವರ ಬೇಲು ವಿಚಾರಣೆಯ ಹೊತ್ನಲ್ಲಿ ಮತ್ತೊಂದು ಪ್ರಮುಖ ವಿಚಾರವನ್ನ ತೆರೆದಿಟ್ಟಿದ್ದಾರೆ. ಅದುವೇ ದರ್ಶನ್ ಅವರಿಂದ ಅವರ ಮನೆಯಿಂದ ವಶಪಡಿಸಿಕೊಂಡಿರುವಂತಹ ಶೂನಲ್ಲಿ ರಕ್ತದ ಕಲೆ ಹೇಗೆ ಬಂತು, ಪೊಲೀಸರೇ ಒಂದು ಡ್ರಾಪ್ ರಕ್ತನ ಹಾಕಿರಬಹುದು ಅನ್ನುವಂತಹ ಅಚ್ಚರಿಯ ಅಂಶಗಳನ್ನ ತೆರೆದಿಡ್ತಿದ್ದಾರೆ. ವಶಕ್ಕೆ ಪಡೆಯುವಾಗಿರ್ಲಿಲ್ಲ, ಅದಾದ ಮೇಲೆ ಹೇಗೆ ಬರುತ್ತೆ ಅಂತ ನ್ಯಾಯಾಧೀಶರ ಮುಂದೆ ಎಳೆ ಹೆಚ್ಚಿಡ್ತಿದ್ದಾರೆ. ಪೊಲೀಸರೇ ಒಂದು ಡ್ರಾಪ್ ಅನ್ನ ಹಾಕಿರಬಹುದು ಅನ್ನುವ ಅನುಮಾನಗಳ ಜೊತೆ ಮತ್ತೊಂದಿಷ್ಟು ವಾದ ಈಗ ಪ್ರಬಲ ಆಗ್ತಾ ಇದೆ. ದರ್ಶನ ಬಟ್ಟೆಗಳನ್ನ ಸುಶೀಲಮ್ಮ ಎನ್ನುವರು ಒಗೆದಿದ್ದಾರೆ. ದರ್ಶನ ಬಟ್ಟೆಯನ್ನ ಒಗೆಯುವಂತೆ A3 ಪವನ್ ಸೂಚಿಸಿದ್ದಾನೆ ಅಂತೆ. ಇನ್ನು ಜೂನ್ 10ರಂದು ಸರ್ಫ್ ಎಕ್ಸೆಲ್ ಹಾಕಿ ಕುಕ್ಕಿ ಒಗೆದಿದ್ದಾರೆ. ಇನ್ನು ಹೀಗೆ ಒಗೆದ್ರೆ ರಕ್ತದ ಕಲೆ ಸಿಗಲು ಸಾಧ್ಯವೇ ಇಲ್ಲ ಅಂತ CV ನಾಗೇಶ್ ಹೇಳಿದ್ದಾರೆ. ಅಂದ್ರೆ ದರ್ಶನ್ ಅವರ ಬಟ್ಟೆಗಳು ಏನೇನು ಮನೆಯಲ್ಲಿತ್ತು ಮನೆಯಿಂದ ವಶಪಡಿಸಿಕೊಂಡಿರುವಂತದ್ದು ನಂತರ, ಆದರೆ ಇನ್ನು ಸರ್ಫ್ ಎಕ್ಸೆಲ್ ಹಾಕಿ ಮನೆಯಲ್ಲಿ ಸುಶೀಲಮ್ಮ ಕುಕ್ಕಿ ಒಗೆದ ಮೇಲೂ ಕೂಡ ಯಾವ ರೀತಿಯಾಗಿ ರಕ್ತದ ಕಲೆ ಇರುತ್ತೆ, ಹೀಗಾಗಿನೇ ಪೊಲೀಸರ ವಿಚಾರಣೆ ಮೇಲೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ ನೋಡಿ. ಇನ್ನು ಸೈಂಟಿಫಿಕಲಿ ಇದು ಪ್ರೂವ್ ಆಗಿದೆ ಅಂತ ದರ್ಶನ ಪರ ವಕೀಲರು ವಾದ ಮಾಡ್ತಿದ್ದಾರೆ. ಇವಾಗ ಸಂಜೆ ಹೊತ್ತಿನಿಂದ ಏನು ವಿಚಾರಣೆ ಆಗ್ತಿದೆ, ಬಹಳ ಪ್ರಮುಖವಾಗಿ ದರ್ಶನ ಪರ ವಕೀಲರು ಬಹಳ ಉಲ್ಲೇಖ ಮಾಡ್ತಿರೋದು ಒಂದು, ದರ್ಶನ್ ಅವರು ಕೊಲೆ ನಡೆದಿರುವಂತಹ ಹೊತ್ತಿನಲ್ಲಿ ಚಪ್ಪಲಿಯನ್ನ ಧರಿಸಿದ್ರು, ಆದರೆ ದರ್ಶನ್ ಪೊಲೀಸರು ವಶಪಡಿಸಿಕೊಂಡಿರೋದು ಶೂ. ದರ್ಶನ್ ಅವರು ಕೂಡ ಅದೇ ವಿಚಾರವನ್ನ ಹೇಳಿದ್ರು, ಬಟ್ಟೆಯನ್ನ ಕೂಡ ವಶಪಡಿಸಿಕೊಂಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಂದ. ಆದರೆ ಈಗ ರಕ್ತದ ಕಲೆ ಇದೆ ಅಂತ ಉಲ್ಲೇಖ ಆಗಿದೆ. ಒಂದು ಕಡೆಯಲ್ಲಿ ಶೂನೋ ಅಥವಾ ಚಪ್ಪಲಿ ಅನ್ನುವಂತ ಒಂದು ಅನುಮಾನಗಳಿದೆ, ಅದರ ನಡುವೆ ಸುಶೀಲಾ ಅನ್ನುವಂಥವರು ದರ್ಶನ್ ಮನೆಯಲ್ಲಿ ಬಟ್ಟೆಯನ್ನ ಒಗೆದಿದ್ದಾರೆ. ಬಟ್ಟೆಯನ್ನ ಒಗೆಯುವಂತೆ A3 ಪವನ್ ಸೂಚಿಸಿದ್ದಾನೆ. ಇನ್ನೊಂದು ಗಮನಿಸಬೇಕು, A1 ಪವಿತ್ರ ಗೌಡ, A2 ದರ್ಶನ್, ಇನ್ನು A3 ಆರೋಪಿ ಪವನ್ ಸೂಚಿಸಿದ್ದಾನೆ. ಜೂನ್ 10ರಂದು ಸರ್ಫ್ ಎಕ್ಸೆಲ್ ಹಾಕಿ ಕುಕ್ಕಿ ಒಗೆದಿದ್ದಾರೆ ಕಂಪ್ಲೀಟ್ ಆಗಿ. ಎಲ್ಲಾದ್ರೂ ಆ ರೀತಿಯಾಗಿ ಪ್ರಬಲವಾಗಿ ವಾಶ್ ಮಾಡಿದ್ರೆ ರಕ್ತದ ಕಲೆಗಳು ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೈಂಟಿಫಿಕಲಿ ಕೂಡ ಅದು ಪ್ರೂವ್ ಆಗಿದೆ. ಆದ್ರೆ ಈಗ ಇದರಲ್ಲಿ ರಕ್ತ ಹೆಂಗ್ ಬರುತ್ತೆ ಏನು, ಈಗ ಒಂದ್ ರೀತಿಯಾಗಿ ಪ್ರಕರಣದ ವಾದಗಳು ಹೆಂಗ ಆಗ್ತಿದೆ ಅಂತದೇ ಏನು ಸಾಕು ಅಂತ ಪೊಲೀಸರು ಉಲ್ಲೇಖ ಮಾಡಿದ ಚಾರ್ಜ್ ಶೀಟ್ಗಳೆಲ್ಲ ಪೊಲೀಸರ ನಡೆಯ ಮೇಲೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಒಟ್ಟಲ್ಲಿ ಬಟ್ಟೆ ವಾಶ್ ಮಾಡಿದ್ರು ಕೂಡ ಹೆಂಗ ರಕ್ತದ ಕಲೆಗಳು ಬರುತ್ತೆ ಅಂತ ಏಕಸದಸ್ಯ ಪೀಠದ ಮುಂದೆ ದರ್ಶನ ಪರ ವಕೀಲರು ದೀರ್ಘವಾಗಿ ವಿಸ್ತಾರವಾಗಿ ವಾದವನ್ನ ಮಂಡಿಸ್ತಿದ್ದಾರೆ ನೋಡಿ. ಇನ್ನು ಇನ್ಸ್ಟಾಗ್ರಾಮಿನ ಮೆಸೇಜ್ ಇಂದ ಶುರುವಾಗಿ ಅಲ್ಲಿಂದ ಪಟ್ಟಣಗೆರೆಯ ಶೆಡ್ ನಲ್ಲಿ ಭೀಕರವಾಗಿ ಕೊಲೆಯಾಗತ್ತೆ. ಕೊಲೆಯಾದ ಮೇಲೆ ಹೊಸ ತಿರುವುಗಳು ಪಡಿತಾ ಹೋಗುತ್ತೆ. ಒಂದು ಕಡೆಯಲ್ಲಿ ಮೊಬೈಲಿನ ಮೆಸೇಜ್ಗಳನ್ನ ರಿಟ್ರೀವ್ ಮಾಡುವ ಪ್ರಕ್ರಿಯೆಯಲ್ಲಿ ಹೊತ್ತೊಡಗ್ತಾರೆ. ಇನ್ನು ಅನೇಕ ರೀತಿಯ ಎಲ್ಲೆಲ್ಲಿ ಸಾಕ್ಷ್ಯಗಳು ಸಿಗುತ್ತೆ ಅಂತ ಪೊಲೀಸರು ಚುರುಕಾಗಿ ಮಾಡ್ತಾರೆ. ಇನ್ನು ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಹೊತ್ನಲ್ಲಿ ದರ್ಶನ್ ಅವರಿಗೆ ರಾಜಾತಿಥ್ಯ ಸಿಗ್ತಾ ಇರುವಂತ ವಿಚಾರ ಕೂಡ ಬಾರಿ ಸದ್ದು ಮಾಡಿ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಪ್ರಕ್ರಿಯೆ ಆಯ್ತು. ಇವೆಲ್ಲದರ ನಡುವೆ ಈಗ ಮತ್ತೆ ದರ್ಶನ್ ಅವರ ಬೇಲು ವಿಚಾರಣೆ, ಕೋರ್ಟ್ ಯಾವ ರೀತಿಯಾಗಿ ನಿರ್ಧಾರವನ್ನ ಕಂಪ್ಲೀಟ್ ವಾದ ವಿವಾದಗಳನ್ನೆಲ್ಲವನ್ನ ಪರಿಶೀಲಿಸಿ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದೇ ಬಹಳ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ನಟ ದರ್ಶನ್ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ನಟ. A2 ಇನ್ನು ಮಧ್ಯಂತರ ಜಾಮೀನು ಏನು ಕೊಟ್ಟಿದ್ರು 6 ವಾರಗಳಿಗೆ ಕೊಟ್ಟಿದ್ರು, ಅದು ಕೂಡ ಹೆಲ್ತ್ ಗ್ರೌಂಡ್ ಮೇಲೆ ಕೊಟ್ಟಿರುವಂತಹ ಬೇಲಾಗಿದೆ. ಆದ್ರೆ ಇನ್ನೂ ಕೂಡ ದರ್ಶನ್ ಅವರಿಗೆ ಏನು ಸರ್ಜರಿಯ ವಿಚಾರ ಇತ್ತು ಆಗಿಲ್ಲ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಬೆನ್ನು ನೋವಿತ್ತು, ಸಾಕಷ್ಟು ಗಂಭೀರವಾಗಿರುವಂತಹ ಆರೋಗ್ಯ ಪರಿಸ್ಥಿತಿ ಅಂತ ಬೇಲನ್ನ ಪಡೆಯಲಾಗಿತ್ತು. ಆದರೆ ಇವತ್ತು ಕೋರ್ಟ್ ಯಾವ ಆದೇಶವನ್ನ ಕೊಡುತ್ತೆ ಅನ್ನೋದನ್ನ ಸಾಕಷ್ಟು ಕುತೂಹಲ ಇದೆ.